ಬಹು ನಿರೀಕ್ಷಿತ ಜಾತಿ ಗಣತಿ ವರದಿ ನಾಳೆ ಕ್ಯಾಬಿನೆಟ್ನಲ್ಲಿ ಮಂಡನೆ ಆಗತ್ತೆ. ಜಾತಿ ಗಣತಿ ಜಾರಿಗೆ ರಾಜ್ಯ ಸರ್ಕಾರದಿಂದ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಜಾತಿ ಗಣತಿ ಜಾರಿಯ ನಿರ್ಧಾರ ಆಗಲಿದೆ. ವರದಿ ಜಾರಿಗೆ ಅಸ್ತು ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದೆ. ಖರ್ಗೆ ರಾಹುಲ್ ಸಮ್ಮತಿಯನ್ನ ಪಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ವರದಿಯಲ್ಲಿನ ದತ್ತಾಂಶ ಅಧ್ಯಯನಕ್ಕೆ ಸಮಿತಿಯನ್ನ ರಚಿಸಬೇಕು ಅಥವಾ ನೇರವಾಗಿ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಈ ನಾಳೆ ನಡೆಯುತ್ತಲ್ಲ ಸಚಿವ ಸಂಪುಟ, ಇದರಲ್ಲಿ ವರದಿ ಅಂಗೀಕಾರ ಆಗುವಂತ ಸಾಧ್ಯತೆ ಇದೆ. ಕುತೂಹಲ ಮೂಡಿಸ್ತಾ ಇದೆ ಜಾತಿ ಗಣತಿ ಅನುಷ್ಠಾನದ ವಿಚಾರ. ಜಾತಿ ಗಣತಿ ಅನುಷ್ಠಾನ ಯಾವಾಗ ಆಗತ್ತೆ ಅನ್ನುವಂಥ ಒಂದು ಕುತೂಹಲ ಪ್ರಶ್ನೆ ಸಹಜವಾಗಿಯೇ ಇತ್ತು. ನಾಳೆ ಸಚಿವ ಸಂಪುಟ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳಿದೆ. ಎಲ್ಲರೂ ಸೇರಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದರು ಅಂತ ಹೇಳಿದ್ರೆ ಅದಾದಮೇಲೆ ಅನೌನ್ಸ್ಮೆಂಟ್ ಮಾಡಬಹುದು ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಬಟ್ ಇದಕ್ಕೆ ಅಂತ ಏನಾದರೂ ಸಮಿತಿ ರಚನೆ ಮಾಡ್ತಾರಾ, ಪ್ರಮುಖವಾಗಿ ತಜ್ಞರ ಬಳಿ ಹೋಗ್ತಾರಾ, ಇದು ಕೂಡ ಒಂದು ಪ್ರಶ್ನೆ ಇದೆ. ಏನು ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಈ ಜಾತಿ ಗಣತಿ ವರದಿ ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಈ ಹಿಂದೆಯಿಂದಲೂ ಆಗಿದೆ. ಕಾಂಗ್ರೆಸ್ನಲ್ಲೇ ಇರುವಂಥ ಕೆಲವು ನಾಯಕರುಗಳು ಬೇಡ ಆಯಿತು, ಇದರ ಅವಶ್ಯಕತೆ ಸದ್ಯಕ್ಕೆ ಇರಲಿಲ್ಲ, ಸುಮ್ಮನೆ ಇದು ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅನ್ನುವಂಥದ್ದು. ಕೆಲವೊಂದಷ್ಟು ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಸಿಎಂ ಸಿದ್ದರಾಮಯ್ಯನವರು ಪಣತೊಟ್ಟಿದ್ರು, ಜಾತಿ ಗಣತಿಯನ್ನು ರಿಲೀಸ್ ಮಾಡೇ ಮಾಡ್ತೀವಿ ಆ ಡೇಟವನ್ನು ಅಂತ. ಹೈಕಮಾಂಡ್ ನಾಯಕರ ಒಪ್ಪಿಗೆ ಒಂದು ಬೇಕಾಗಿತ್ತು. ಹೈಕಮಾಂಡ್ ನಾಯಕರನ್ನು ಭೇಟಿ ಆದಂಥ ಸಂದರ್ಭದಲ್ಲಿ ಪರ್ಮಿಷನನ್ನು ಕೇಳಿದ್ದಾರೆ. ಅದಕ್ಕೆ ಅವರುಗಳು ಕೂಡ ಪಾಸಿಟಿವ್ ಆದಂಥ ಉತ್ತರ ಕೊಟ್ಟಿದ್ದಾರೆ. ಹೌದು, ಜಾತಿ ಗಣತಿ ವರದಿ ಏನಿದೆ ಅದನ್ನು ಬಿಡುಗಡೆ ಮಾಡಿ ಅಂತ. ಈಗ ಈ ವರದಿಯಲ್ಲಿನ ದತ್ತಾಂಶ ಅಧ್ಯಯನಕ್ಕೆ ಅಂತ ಒಂದು ಸಮಿತಿಯನ್ನು ರಚನೆ ಮಾಡಬೇಕಾ ಅಥವಾ ಏನು ಬೇಡ ನೇರವಾಗಿ ಅನೌನ್ಸ್ ಮಾಡಿಬಿಡೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಡ್ತಾರಾ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರುಗಳೆಲ್ಲ ಏನೇನು ಹೇಳ್ತಾರೆ, ಸಲಹೆ ಸೂಚನೆಗಳನ್ನು ಕೇಳ್ತಾರೆ, ಕೊಡ್ತಾರೆ, ಅದನ್ನು ತೆಗೆದುಕೊಳ್ತಾನೆ ಸಿ ಎಂ ಅನ್ನೋದು ಕೂಡ ಒಂದು ಪ್ರಶ್ನೆ. ಹಾಗಾಗಿ ನೋಡಬೇಕು ಏನಾಗುತ್ತೆ, ಯಾವ ರೀತಿಯಾದಂಥ ಬೆಳವಣಿಗೆಗಳು ಬದಲಾವಣೆ ಆಗತ್ತೆ ಅಂತ. ನೋಡಿ, ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಕೆಲವರು ಪರವೂ ಇದ್ದಾರೆ, ಇನ್ನು ಕೆಲವರು ವಿರೋಧವೂ ಇದ್ದಾರೆ. ಇದರ ಅವಶ್ಯಕತೆ ಈಗಿರಲಿಲ್ಲ, ಸ್ಮೂತಾಗಿ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದು ಜಾತಿ ಗಣತಿಯ ವರದಿಯನ್ನು ರಿಲೀಸ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾದರೂ ಅದರ ಸಮಸ್ಯೆಗಳಾದರೆ, ಅಡೆತಡೆಗಳಿಗೆ ಎದುರಾದರೆ, ಗೊಂದಲಗಳು ಉಂಟಾದರೆ, ಅಸಮಾಧಾನಗಳು ಸ್ಫೋಟ ಆದರೆ ಸುಮ್ಮನೆ ರಿಸ್ಕ್ ನಮ್ಮ ಮೇಲೆ ಬರುತ್ತೆ. ಯಾಕೆ ಬೇಕು ಇದು ಅನ್ನೋದೊಂದು ಪ್ರಶ್ನೆ ಇತ್ತು. ಆದರೆ ಸಿ ಎಂ ಮತ್ತು ಹೈಕಮಾಂಡ್ ನಾಯಕರು ಇದರಲ್ಲಿ ಬಹಳ ಉತ್ಸುಕರಾಗಿದ್ದರು. ಇಲ್ಲ, ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತಂದೇ ತರ್ತೀವಿ ಅಂತ ಇಲ್ಲಿ ಪಣ ತೊಟ್ಟಿದ್ರು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಚಿವ ಸಂಪುಟದಲ್ಲಿರೋ ಕೆಲವು ಸಚಿವರುಗಳೇ ಇದರ ಅವಶ್ಯಕತೆ ಈಗಿತ್ತ ಅಂತ ಪ್ರಶ್ನೆ ಮಾಡಿದ್ರಿಂದ ನಾಳೆ ನಡೆಯುವಂಥ ಸಭೆಯಲ್ಲಿ ಎಲ್ಲರೂ ಒಮ್ಮತದ ನಿರ್ಧಾರಕ್ಕೆ ಬರ್ತಾರಾ ಅಥವಾ ಇಲ್ಲೂ ಗೊಂದಲ ಏನಾದರೂ ಮೂಡುತ್ತಾ, ಸದ್ಯಕ್ಕೆ ಏನಾದರೂ ಹೋಲ್ಡ್ ಮಾಡೋ ಕೆಲಸಕ್ಕೆ ಮುಂದಾಗ್ತಾರಾ ಅಥವಾ ಅನೌನ್ಸ್ ಮಾಡಿಯೇ ಬಿಡ್ತಾರಾ, ಮತ್ತಿನ್ನೇನಾದರೂ ಸಮಿತಿಯನ್ನು ರಚನೆ ಮಾಡ್ಕೋಬೇಕಾ ಅಥವಾ ಹಾಗೆ ಈಗೇನು ಕೊಟ್ಟಿದ್ದಾರೆ ವರದಿ ಅದನ್ನೇ ಕಾರ್ಯರೂಪಕ್ಕೆ ತರ್ತಾರಾ, ಈ ಪ್ರಶ್ನೆಗಳಿದೆ. ನೋಡಬೇಕು ಏನೇನು ಬೆಳವಣಿಗೆಗಳ ಆಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ಜಾತಿ ಗಣತಿ ವರದಿಯ ವಿಚಾರಕ್ಕೆ ಆಲ್ರೆಡಿ ಪರ ವಿರೋಧ ಚರ್ಚೆಗಳಾಗೋಗಿದೆ. ಬಟ್ ಹೈಕಮಾಂಡ್ ನಾಯಕರು ಒಪ್ಪಿಗೆ ನೀಡಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಸಚಿವ ಸಂಪುಟ ಸಭೆಯಲ್ಲಿ ಏನು ನಿರ್ಣಯವನ್ನು ಕೈಗೊಳ್ಳಬಹುದು ಅಂತ ನೀತಿ ನಾಳಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವರದಿಯನ್ನ ಮಂಡನೆ ಮಾಡುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತದೆ. ಹಲವು ಬಾರಿ ಜಾತಿ ಗಣತಿಯ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಅನುಷ್ಠಾನದ ಹೆಸರಿನಲ್ಲಿ ಅದನ್ನ ಪದೇ ಪದೇ ಮುಂದೂಡುವಂತ ಪ್ರಕ್ರಿಯೆಯಲ್ಲಿತ್ತು. ಆದರೆ ಈ ಬಾರಿಯ ಕ್ಯಾಬಿನೆಟ್ ನಲ್ಲಿ ಅದನ್ನ ಮಂಡನೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಮಾಹಿತಿ ಮೂಲಗಳ ಪ್ರಕಾರ ನಾಳಿನ ಸಭೆಯಲ್ಲಿ ಅದನ್ನ ಮಂಡನೆ ಮಾಡಿ ಆ ಬಳಿಕ ಅದರ ಅನುಷ್ಠಾನದ ಸಿದ್ಧತೆ ಹೇಗೆ ಅನ್ನೋದರ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಸಂಪುಟ ನಿರ್ಧಾರ ಮಾಡಿದೆ. ಸಂಪುಟದ ನಿರ್ಧಾರದ ಪ್ರಕಾರ ಒಂದು ವೇಳೆ ಅನುಷ್ಠಾನ ಮಾಡೋದೇ ಆದರೆ ಯಾವ್ಯಾವ ಕ್ರಮಗಳನ್ನು ವಹಿಸಿ ಅನುಷ್ಠಾನವನ್ನು ಮಾಡಬೇಕು, ಯಾವ ಹಂತಗಳನ್ನು ಅನುಷ್ಠಾನ ಮಾಡಬೇಕು, ಅನುಷ್ಠಾನದ ವಿಧಗಳು ಹೇಗಿರಬೇಕು ಅನ್ನೋದರ ಬಗ್ಗೆ ಚರ್ಚೆಯನ್ನು ನಡೆಸಬೇಕಾಗುತ್ತೆ. ಅದಾದ ಬಳಿಕ ಯಾವಾಗ ಮತ್ತು ಯಾವ ರೀತಿಯಲ್ಲಿ ಅದನ್ನ ಜಾರಿ ತರಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸಬೇಕಾಗುತ್ತೆ. ಹೀಗಾಗಿ ಇದರ ಬಗ್ಗೆ ಸವಿಸ್ತಾರವಾದ ಚರ್ಚೆ ಅಗತ್ಯ ಇರೋದ್ರಿಂದಾಗಿ ಅದನ್ನ ಅನುಷ್ಠಾನ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಿತಿಯೊಂದನ್ನು ರಚನೆ ಮಾಡಿ ಸಮಿತಿಯ ವರದಿಯನ್ನು ಆಧರಿಸಿ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅನ್ನುವಂತ ಯೋಚನೆಯಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಸರ್ಕಾರ ಇದೆ ಅನ್ನುವಂತ ತಿಳಿದು ಬಂದಿದೆ. ಆ ಮುಖಾಂತರ ಸಮಿತಿಯನ್ನೇ ಮಾಡಿದ್ದೆ. ಅದರಲ್ಲಿ ಮತ್ತೊಂದಷ್ಟು ದಿನಗಳ ಕಾಲ ಈ ವರದಿ ಜಾರಿಯ ವಿಚಾರವು ಮುಂದಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ನಿಲುವು
ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಹಾಗೆ ಜಾತಿ ಗಣತಿಯ ವರದಿ ಒಂದು ವೇಳೆ ಮಂಡನೆ ಆದಲ್ಲಿ ಇದುವರೆಗೂ ಅದನ್ನ ವಿರೋಧ ಮಾಡಿಕೊಂಡು ಬಂದಿರುವಂತಹ ಪ್ರಬಲ ಸಮುದಾಯಗಳು ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ತೇವೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾದ ವಿಚಾರವಾಗಿ ಕಾಣಿಸ್ಕೊಳ್ಳಲಿದೆ ನಿಂತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ಎಲ್ಲ ಡೀಟೇಲ್ಸ್ಗಾಗಿ.